ಗಚ್ಚು ಅಂತ ಹೇಳ್ತೇವಲ್ಲ, ಗಚ್ಚು ಅಂತಂದರೆ ಈ ಕೆಲವು ಟೆಕ್ನಾಲಜಿಗಳು ಹೋಗಿಬಿಟ್ಟಿದೆ. ಇದನ್ನು ನಾವು KRS ಡ್ಯಾಮ್ ಇದೆಯಲ್ಲ, ಡ್ಯಾಮ್ ಸಿಮೆಂಟ್ನಲ್ಲಿ ಕಟ್ಟಿದ್ದಲ್ಲ ಅದು. ಮತ್ತು ನಮ್ಮಲ್ಲಿ ಇಲ್ಲಿ ಮಡೆನೂರು ಡ್ಯಾಮ್ ಅಂತಿದೆ. ಮಡೆನೂರು ಡ್ಯಾಮು ಸಿಮೆಂಟ್ನಲ್ಲಿ ಕಟ್ಟಿದ್ದಲ್ಲ, ಇದೇ ಗಚ್ಚಿನಲ್ಲಿ ಕಟ್ಟಿದ್ದು. ಶಿಲೆಗಳು ಬಳಸಿ ಗಚ್ಚು ಹಾಕಿ ಕಟ್ಟಿದ್ದು. ಗಚ್ಚು ಅಂತಂದರೆ ಮೇಯ್ನ್ ಇಂಗ್ರೀಡಿಯೆಂಟು ಸುಣ್ಣ, ಅದಕ್ಕೆ ಬೆಲ್ಲ ಹಾಕಿ, ಅದಕ್ಕೆ ಕೆಲವು ಈ ನಮ್ಮಲ್ಲಿ ಪುಂಡಿ ಅಂತ ಹೇಳ್ತೇವೆ, ಗುಳುಮಾವು ಹೇಳ್ತೇವೆ, ಅದರ ಚಕ್ಕೆಗಳನ್ನು ಹಾಕಿ ಅರಿತಿದ್ರು. ಮುಂದೆ ನಾವು ನೋಡ್ತೇವೆ ಅದು ಮದ್ದು ಅರಿಲಿಕ್ಕೆ ಬಳಸ್ತಿದ್ರು. ಇನ್ನೆಷ್ಟು ಮದ್ದು ಅರಿಯೋಕ್ಕೆ ಸಾಧ್ಯ? ಒಂದು 4 ದಿವಸ ಅರಿದು ಬಿಟ್ಟರೆ ಬೇಕಾದಷ್ಟು ಮದ್ದು ಆಗ್ತಿತ್ತು, ವರ್ಷಿಡೀ ಅರಿಯೋದೇ ಇರಲಿಲ್ಲ. ಇನ್ನು ಉಳಿದ ದಿನಗಳಲ್ಲಿ ಈ ರೀತಿ ಗಚ್ಚು, ಈ ಸಿಮೆಂಟ್ ತಯಾರಿ ಮಾಡುವಂತಹದ್ದನ್ನು ಮಾಡಿರಬಹುದು, ಬಳಸಿರ್ಬೋದು. ಅದಕ್ಕೆ ಎಲ್ಲ ಊಹೆ ಮಾಡಲಿಕ್ಕೂ ಸಾಧ್ಯ, ಎಲ್ಲ ನಮಗೆ ಅಧಿಕೃತ ದಾಖಲೆಗಳೇ ನಮಗೆಲ್ಲ ಸಿಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಈ ಟೆಕ್ನಾಲಜಿ ನಾವು ಕೇರಳಕ್ಕೆ ಹೋದರೆ ಸಿಗುತ್ತೆ. ನಮ್ಮಲ್ಲಿ ಅಲ್ಲಿ ಕೇರಳದವರು ನಮ್ಮ ದೇವಸ್ಥಾನದಲ್ಲಿ ನಮ್ಮ ಶಿವಲಿಂಗಕ್ಕೆ ಹೀಗೆ ಭಿನ್ನವಾಗಿತ್ತು, ಅದನ್ನು ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿದಾಗ ಕಡು ಶರ್ಕರ ಪಾಕ ಅಂತ ಮಾಡಿದರು. ಕಡು ಶರ್ಕರ ಪಾಕ ಅಂತಂದರೆ ಅಷ್ಟು ಗಟ್ಟಿ, ಇವತ್ತು ಕೂಡಿಸ್ಬಿಟ್ರೆ ಒಂದು ಅರ್ಧ ಗಂಟೆ ಒಳಗೆ ಕೊನೆಗೆ ಬಿಡಿಸ್ಲಿಕ್ಕೆ ಆಗಲಿದ್ದಷ್ಟು ಗಟ್ಟಿ ಆಗಿಬಿಡುತ್ತೆ ಅದು. ಅಂತಹ ಟೆಕ್ನಾಲಜಿ ಕೂಡ ಕೇರಳ ಭಾಗದಲ್ಲಿ ಉಳ್ಕೊಂಡಿದೆ. ಇಲ್ಲಿಂದಲೇ ಹೋದಂಥವರು ಶಿವಪ್ಪ ನಾಯಕ ಇಲ್ಲಿಯ ಕೆಲವರನ್ನು ಪಂಡಿತರನ್ನು ಕರ್ಕೊಂಡು ಹೋದ. ಈ ರೀತಿ ಟೆಕ್ನಾಲಜಿ ಇರುವಂಥವನ್ನು ಕರ್ಕೊಂಡು ಹೋಗಿ ಅಲ್ಲಿ ನೆಲೆಗೊಳಿಸ್ತಾನೆ, ಅಲ್ಲಿ ಉಳ್ಕೊಂಡಿದೆ. ಇಲ್ಲಿ ಅಷ್ಟು ಮಾಯವಾಗಿದೆ. ಅದಕ್ಕೆ ಅವರು ನಾವು ಇಲ್ಲಿ ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ.